ಪ್ರೀತಿಯ ವಿದ್ಯಾರ್ಥಿಗಳೇ, ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್ ಚಾಪ್ಟರ್ ಸಂಬಂಧಪಟ್ಟಾಗೆ 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ 3 ಮಾರ್ಕ್ಸ್ ಕ್ವಶನ್ನ ನಾನು ಡಿಸ್ಕಸ್ ಮಾಡೀನಿ, ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಬೇಸ್ಡ್ ಆನ್ ರೆಡ್ಯೂಸ್ಡ್ ಸಿಲೆಬಸ್ ನಾವು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಕ್ವಾಲಿಟಿ ವ್ಯೂ ಕ್ಲಿಯರಾಗಿ ಕಾಣಿಸ್ಬೇಕು, ನಾನು ಬರೆದಿರೋ ಕ್ಲಿಯರಾಗಿ ಕಾಣಿಸ್ಬೇಕು ಅಂತಂದರೆ 360 ಪಿಕ್ಸಲಲ್ಲಿ ನೀವು ನೋಡಬೇಕಾಗತ್ತೆ. ಈಗ ಆಲ್ರೆಡಿ ನಿಮಗೆ ಯಾವುದು ರಿಟೈನ್ಡ್ ಪೋರ್ಷನ್ಸು ಮತ್ತು ಡಿಟೇಲ್ಡ್ ಪೋರ್ಷನ್ಸು ಗೊತ್ತಿದೆ. ಏರಿಯಾ ಅಂಡರ್ ಸಿಂಪಲ್ ಕರ್ವ್ಸ್ ಅದನ್ನು ಮಾತ್ರ ರಿಟೈನ್ಡು. ಎಕ್ಸಸೈಸ್ 8.1 ಏನು ಎಕ್ಸಸೈಸ್ ಇದೆಯೋ ಅದರಲ್ಲಿ ರಿಲೇಟೆಡ್ ಏನೇನು ಒಂದು 15 ಪ್ರಾಬ್ಲಮ್ಸ್ ಇದೆ. 15 ಪ್ರಾಬ್ಲಮ್ಸ್ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ 3 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಎರಡೂ ಕೂಡ ನೀವು ಸ್ಕೋರ್ ಮಾಡ್ಕೊಳ್ಬೋದು. ಒಟ್ಟು 8 ಮಾರ್ಕ್ಸನ್ನು ನೀವು ಗೇನ್ ಮಾಡ್ಕೊಳ್ಬೋದು ಈ ಚಾಪ್ಟ್ರಿಂದ. ಸೊ 5 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಈಗ 5 ಮಾರ್ಕ್ಸ್ ಕ್ವಶನ್ ಯಾವುದು ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇದೆ ಆ ಕ್ವಶನ್ಸನ್ನು ಮಾತ್ರ ನಾನು ಸಾಲ್ವ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದು ಅಸೈನ್ಮೆಂಟ್ ಆಗಿ ಕೊಟ್ಟಿದ್ದೀನಿ. ನೀವು ಅಸೈನ್ಮೆಂಟ್ ಕ್ವಶನ್ಸ್ ಒಂದು 5 ಕೊಟ್ಟಿದ್ದೀನಿ ನಾನಿಲ್ಲಿ. ಆ 5 ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಿದ್ರೆ ಮತ್ತು ನಾನು ಮಾಡೋವಂಥ 5 ಕ್ವಶನ್ ಜೊತೆಗೆ 5 + 5 ಒಂದು 10 ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಟಾಗಿ 5 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಕೊಳ್ಬೋದು. 100% 5 ಮಾರ್ಕ್ಸನ್ನು ನೀವು ಗೇನ್ ಮಾಡ್ಕೊಳ್ಬೋದು ಈ ವಿಡಿಯೋ ನೋಡೋದ್ರಿಂದ. ಬೇಸಿಕ್ ಡಯಾಗ್ರಾಮ್ಸ್ ಬಗ್ಗೆ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಇರಬೇಕು. ಸರ್ಕಲ್ ಮೇಲೆ ಏರಿಯಾ ಅಂಡರ್ ಸರ್ಕಲ್ ಕೇಳ್ತಾರೆ. ಇಸ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸು, ಇದು ಆರಿಜಿನು, ಈ ಲೆಂತ್ ರೇಡಿಯಸ್ ಲೆಂತ್ ಆದರೆ ಈಕ್ವೇಷನ್ ಆಫ್ ದ ಸರ್ಕಲ್ ಇಸ್ x² + y² = a² ಆಗುತ್ತೆ. ಒಂದು. ಎರಡನೇದು ಜಾಸ್ತಿ ಕೇಳೋಂಥದ್ದು ಎಲಿಪ್ಸ್. ಏರಿಯಾ ಅಂಡರ್ ಎಲಿಪ್ಸ್ ಇದು ಎ, ಈ ಲೆಂತು ಬಿ ಆಗಿರುತ್ತೆ. ಸೊ ಈಕ್ವೇಷನ್ ಆಫ್ ದ ಎಲಿಪ್ಸ್ ಏನಾಗುತ್ತೆ, x² / a² + y² / b² = 1. ಸೊ ಏರಿಯಾ ಆಫ್ ದ ಸರ್ಕಲ್ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಇಲ್ಲಾಂದರೆ ಏರಿಯಾ ಅಂಡರ್ ದ ಎಲಿಪ್ಸ್ ಯೂಸಿಂಗ್ ಇಂಟಿಗ್ರೇಷನ್ ಮೆಥಡ್ ಅಂತ ಕೇಳ್ತಾರೆ. ಸೊ ಏರಿಯಾ ಆಫ್ ದ ಸರ್ಕಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏರಿಯಾ ಆಫ್ ದ ಸರ್ಕಲ್ ನಿಮಗೆ ಹೆಂಗೆ ಕಂಡುಹಿಡಿತೀರಾ, πr². ಆರ್ ಅಂದರೆ ರೇಡಿಯಸ್ ಇಲ್ಲಿ ಎ ಆಗಿದ್ದರೆ πa² ಆಗುತ್ತೆ. ನಿಮಗೆ ಆನ್ಸರು πa² ಬರಬೇಕು. ಇಲ್ಲಿ ಏರಿಯಾ ಆಫ್ ದ ಎಲಿಪ್ಸ್ ನೀವು ಸಾಲ್ವ್ ಮಾಡಿದ್ರೆ, ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ π × a × b ಸ್ಕ್ವೇರ್ ಯೂನಿಟ್ಸ್, ಇದು ಏರಿಯಾ ಆಫ್ ದ ಎಲಿಪ್ಸ್ ಬರುತ್ತೆ. ಸೊ ನಾವು ಇದನ್ನು ಸಾಲ್ವ್ ಮಾಡ್ತೀವಿ. ಸಾಲ್ವ್ ಮಾಡಿ ಹೇಗೆ ಇಂಟಿಗ್ರೇಷನ್ ಫಾರ್ಮ್ಯಾಟಲ್ಲಿ ಕಂಡುಹಿಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಕೆಲವೊಂದು ಪ್ರಾಬ್ಲಮ್ಸು ಪ್ಯಾರಾಬೋಲಾ ರಿಲೇಟೆಡ್ ಕೊಟ್ಟಿದ್ದಾರೆ. ಪ್ಯಾರಾಬೋಲಾ y² = 4ax ಆಗ್ಬೋದು, ಅಥವಾ x² = 4ay, ಇದ್ರ ಮೇಲೆ ವಿತ್ ರೆಸ್ಪೆಕ್ಟ್ ಟು ಒಂದು ಲೈನ್ ಕೊಟ್ಟಿರ್ತಾರೆ. ಈ ಏರಿಯಾನು ಕೂಡ ಕೇಳ್ಬೋದು. ಸೊ ಈಗ ಆಲ್ರೆಡಿ ಈ ಥರ ಪ್ರಾಬ್ಲಮ್ಸು ನಾನು ಆಲ್ರೆಡಿ 3 ಮಾರ್ಕ್ಸಲ್ಲಿ ಮಾಡಿದ್ದೀನಿ ಭಾಳಷ್ಟು. ಸೊ ಈಗ ಈ ವಿಡಿಯೋದಲ್ಲಿ ನಾವು ಸರ್ಕಲ್ಲು ಮತ್ತು ಎಲಿಪ್ಸ್ ಕಂಪೇರ್ 5 ಮಾರ್ಕ್ಸ್ಗೆ ಏನು ಕೇಳ್ತಾರೋ ಅದನ್ನು ಮಾತ್ರ ನಾವು ಡಿಸ್ಕಸ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂತಂದರೆ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² - x² dx. ಈ ಇಂಟಿಗ್ರೇಷನ್ನ ನೀವು ಎಲ್ಲೂ ಮಾಡಿರಲ್ಲ. ಇಂಟಿಗ್ರಲ್ಸ್ ಚಾಪ್ಟ್ರಲ್ಲೂ ಕೂಡ ಇದನ್ನು ನಾವು ಡಿರೈವ್ ಮಾಡಿರಲ್ಲ. ಈ ಒಂದು ಫಾರ್ಮುಲಾ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. x/2 ಇದೆ. ರೂಟ್ ಏನಿದೆ, ರೂಟ್ ಆಫ್ a² - x² a + a² / 2 sin ಇನ್ವರ್ಸ್ x/a. ಈ ಫಾರ್ಮುಲಾ ಒಂದು ಗೊತ್ತಿದ್ರೆ ವೆದರ್ ಇಟ್ ಈಸ್ ಸರ್ಕಲ್ಗಾಗಿರ್ಬೋದು ಅಥವಾ ಎಲಿಪ್ಸ್ ಡಿರೈವೇಷನ್ಗಾಗಿರ್ಬೋದು, ಎರಡಕ್ಕೂ ಕೂಡ ನಾವು ಸೇಮ್ನ ಯೂಸ್ ಮಾಡ್ತೀವಿ. ಇದೊಂದು ಫಾರ್ಮುಲಾ ರೆಡಿಮೇಡಾಗಿ ನಿಮಗೆ ಗೊತ್ತಿರಬೇಕು. ಸೊ ನೆನ್ಪಿಟ್ಕೊಳ್ತೀರಲ್ವಾ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² - x² dx ಅಂದರೆ ಏನು ಬರುತ್ತೆ, x/2 ಬರೀತೀರಾ, ರೂಟ್ ಆಫ್ a² - x² ಬರೀತೀರಾ, ಪ್ಲಸ್ a² / 2 sin ಇನ್ವರ್ಸ್ x/a. ನಾವಿಲ್ಲಿ ಲಿಮಿಟ್ಸ್ ಹಾಕ್ತೀವಿ. ಸೊ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್ ಏನಿರುತ್ತೋ ಅದನ್ನು ನಾವು ಬರೆದು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಆನ್ಸರ್ನ ಕಂಡುಹಿಡಿತೀವಿ. ಫೈನ್, ನಿಮಗೆ ಗೊತ್ತಿರಬೇಕು. ಇದೊಂದು ತುಂಬ ಇಂಪಾರ್ಟೆಂಟ್ ಆದಂಥ ಫಾರ್ಮುಲಾ. ದಯವಿಟ್ಟು ಬರೆದು ಪ್ರಾಕ್ಟೀಸ್ ಮಾಡಿ. ಈ ಫಾರ್ಮುಲಾನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫೈನ್. ಮತ್ತು ನಿಮಗೆ ಏರಿಯಾ ವೈ ಕರ್ವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಈ ಏರಿಯಾ ಬೇಕು ಅಂದರೆ ಏನು ಮಾಡ್ತೀರಾ, ಏರಿಯಾ a = y ವಿತ್ ರೆಸ್ಪೆಕ್ಟ್ ಟು dx. ಎಲ್ಲಿಂದ ಎಲ್ಲಿಗೆ, a to b. ಸೊ ಈ ಏರಿಯಾ, ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ವರ್ಟಿಕಲ್ ಸ್ಟ್ರೈಪ್. ಇದು ವರ್ಟಿಕಲ್ ಸ್ಟ್ರೈಪ್ ಇದೆ ವಿತ್ ರೆಸ್ಪೆಕ್ಟ್ ಟು dx.
ಈಗ ಆಲ್ರೆಡಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವೈ ಅಂದರೆ ಏನು, ಇಟ್ಸ್ ಅ ಫಂಕ್ಷನ್ ಆಫ್ ಎಕ್ಸ್ ಬರುತ್ತೆ. ವೈ ಇಸ್ ಎ ಫಂಕ್ಷನ್ ಆಫ್ ಎಕ್ಸ್ ಬರಬೇಕು. ಸೊ ಅದೇ ಥರನೇ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ಎಕ್ಸ್ ಇದೆ, ಏರಿಯಾ ಬೇಕು ಅಂದರೆ ನೀವೇನು ಮಾಡ್ತೀರಾ, ಇಂಟಿಗ್ರೇಷನ್ ಎಕ್ಸ್ ಡಿ ವೈ ವಿತ್ ರೆಸ್ಪೆಕ್ಟ್ ಟು ಡಿ ವೈ ಅಂತ ಮಾಡ್ತೀರಾ. ಇದು ಆರಿಜಾಂಟಲ್ ಸ್ಟ್ರೈಪ್ ವಿತ್ ರೆಸ್ಪೆಕ್ಟ್ ಟು ಡಿ ವೈ. ಏರಿಯಾ ಎಲ್ಲಿಂದ ಎಲ್ಲಿಗೆ, ಸಿ ಇಂದ ಡಿಗೆ ಏರಿಯಾ ಕಂಡಿಡಿದ್ರೆ ಈ ಏರಿಯಾ ಬರುತ್ತೆ. ಸೊ ಈಗ ಆಲ್ರೆಡಿ 3 ಮಾರ್ಕ್ಸಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ 5 ಮಾರ್ಕ್ಸ್ ಪ್ರಾಬ್ಲಮ್ಗಳು ಕೂಡ ಇದೇ ಪ್ಯಾಟ್ರನನ್ನು ನಾವು ಯೂಸ್ ಮಾಡ್ತೀವಿ. ಸೊ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ವೈ, ನೀವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ ಮಾಡಿದ್ರೆ ಡಿ ಎಕ್ಸ್ ಬರೀತೀರಾ, ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಕ್ಸಿಸ್ ಮಾಡಿದಾಗ ಡಿ ವೈ ಬರಿತೀವಿ. ಯಾಕೆ ಬರಿತೀವಿ ನಿಮಗೆ ಗೊತ್ತಿದೆ ನೋಡಿ. ಆರಿಜಾಂಟಲ್ ಸ್ಟ್ರೈಪ್ ಎಕ್ಸ್ ಲೆಂತ್, ಇದು ಡಿ ವೈ, ಎಕ್ಸ್ ಡಿ ವೈ. ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ಜಿ ವೈದು ಫಂಕ್ಷನ್ ನೋಡಿ, ಇಲ್ಲಿ ಗೊತ್ತಾಗಿದೆ, ಜಿ ವೈದು ಫಂಕ್ಷನ್ ಈ ಥರ. ಸೊ ಪ್ರಾಬ್ಲಮ್ಸ್ ಶುರು ಮಾಡೋಣ. 5 ಮಾರ್ಕ್ಸ್ದು. ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ x square plus y square is equal to a square using the integration. ನಾವು ಸರ್ಕಲ್ ಒಂದು ಸಿಂಪಲ್ ಡಯಾಗ್ರಾಮ್ ಹಾಕೊಳ್ತೀನಿ. ಆರಿಜಿನ್ ಇಲ್ಲಿ ಎ, ಲೆಂತ್ ಬಂದ್ಬಿಟ್ಟು ಎ ಕಮ 0, ಇಲ್ಲಿಂದ ಇಲ್ಲಿ ಎ ಆರಿಜಿನಿಂದ ಎಗೆ ಎ ಲೆಂತ್ ಎ ಯೂನಿಟ್ಸ್ ಆಗಿರುತ್ತೆ, ಯಾಕೆಂದರೆ ರೇಡಿಯಸ್. ಇಲ್ಲಿ ಬಿ ಹಾಕೊಳ್ಳೋಣ, ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ. ನಾವು ಈ ಏರಿಯಾ ಬೇಕು, ನಮಗೆ ಏರಿಯಾ ಆಫ್ ದ ಸರ್ಕಲ್ ಬೇಕಲ್ವಾ, ಈ ಏರಿಯಾ. ಇದನ್ನೇ ನಾನು 4 ಟೈಮ್ಸ್ ತೊಗೊಳ್ಬೇಕು. ಇದನ್ನು ನಾನು 4 ಟೈಮ್ಸ್ ತೊಗೊಂಡ್ರೆ ಇದೊಂದು ಪಾರ್ಟು, ಇದು ಕ್ವಾರ್ಟರ್ ಪಾರ್ಟು, 4 ಪಟ್ಟು ತೊಗೊಂಡ್ರೆ ಫುಲ್ ಏರಿಯಾ ಆಫ್ ದ ಸರ್ಕಲ್ ಬರುತ್ತೆ. ಸೊ ಈಕ್ವೇಷನ್ ಆಫ್ ಸರ್ಕಲ್ ಏನು ಕೊಟ್ಟಿದ್ದಾರೆ ಅವರು, ಸೊಲ್ಯೂಷನ್ ಗಿವನ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಫಸ್ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಅಲ್ವಾ. ನಾವು ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ, ಈ ಸ್ಟ್ರೈಪು ವೈ. ಸೊ ರಿಕ್ವೈರ್ಡ್ ಏರಿಯಾ ಆಫ್ ದ ಸರ್ಕಲ್ ಈಸ್ ಈಕ್ವಲ್ ಟು 4 ಟೈಮ್ಸ್ ಏರಿಯಾ ಆಫ್ ಓ ಎ ಬಿ ಎ, 4 ಪಟ್ಟು ಬೇಕು. 4 ಟೈಮ್ಸ್ 0 ಟು ಎ ಇಂಟಗ್ರಲ್ ವೈ ವ್ಯಾಲ್ಯೂ, ಈ ವ್ಯಾಲ್ಯೂ ಬಂದ್ಬಿಟ್ಟು ವೈ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ನೋಡಿ, ಆರಿಜಾಂಟಲ್ ಸ್ಟ್ರೈಪ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ಇದು ಎಕ್ಸ್ ಅಲ್ವಾ, ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಸೊ ದ್ಯಾಟ್ ಈಸ್ ಈಕ್ವಲ್ ಟು 4 ಟೈಮ್ಸ್ ವೈ ಫ್ರಮ್ ದ ಈಕ್ವೇಷನ್ 1 ಇಂದ. ಇಲ್ಲಿ ಈ ಈಕ್ವೇಷನ್ 1 ಇಂದ ವೈ ಏನು ತಗೊಳ್ತೀರಾ, ವೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಗೊತ್ತಿರಬೇಕು. ಈ ಎಕ್ಸ್ ಸ್ಕ್ವೇರ್ನ ಈ ಕಡೆ ತೊಗೊಳ್ತೀರಾ. ಸೊ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಸೊ 0 ಟು ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ನೋಡಿ, ಅರ್ಥ ಆಯ್ತಾ? ರೂಟ್ ಆಫ್, ಸೊ ಏರಿಯಾ ಆಫ್ ದ ಸರ್ಕಲ್ ಈಸ್ ಈಕ್ವಲ್ ಟು 4 ಟೈಮ್ಸ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಈಗ ತಾನೇ ಇಂಟೆಗ್ರಲ್ ನಿಮಗೆ ಹೇಳಿದೆ, ನಿಮಗೆ ಏನು ಬರೀಬೇಕು, ಎಕ್ಸ್ ಬೈ 2 ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಹಾಕಲ್ಲ ನಾವು. ಇದು ಇಂಟಿಗ್ರೇಷನ್ ನಿಮ್ಗೆ ನೆನಪಿರಬೇಕು, ಇದು ಈ ಇಂಟಿಗ್ರೇಷನ್ ನೆನಪಿರಬೇಕು ನಿಮಗೆ. 0 ಟು ಎ ಇಂಟೆಗ್ರಲ್ ಎಲ್ಲಿಂದ ಮಾಡ್ತೀರಾ, 0 ಇಂದ ಎಗೆ. ಸೊ ಈ ಕರ್ವ್ ನಿಮ್ಗೇನಿದೆ, ಈ ಕರ್ವ್ 0 ಇಂದ ಎಗೆ ಇಂಟಿಗ್ರೇಟ್ ಮಾಡ್ತೀರಾ, ಅದನ್ನು 4 ಪಟ್ಟು ತೊಗೊಳ್ತೀವಿ. ದಟ್ ಗಿವ್ಸ್ ದ ಏರಿಯಾ ಆಫ್ ದ ಸರ್ಕಲ್. ಈಗ ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಎ ಹಾಕಬೇಕು. ಎ ಸ್ಕ್ವೇರ್ ಹಾಕಿದ್ರೆ ಇದು 0 ಆಗುತ್ತೆ. ಸೊ ಎಕ್ಸ್ ಬೈ, ಇಲ್ಲಿ ಎ ಹಾಕಿದ್ರೆ ಎ ಸ್ಯಾನ್ ಇನ್, ಸೊ ಇಲ್ಲಿ ಎ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0 ಆಯಿತು, ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಜಾಗದಲ್ಲಿ ಎ ಬೈ ಎ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್.
ಲೋವರ್ ಲಿಮಿಟ್ ಎಕ್ಸ್ ಜಾಗದಲ್ಲಿ 0 ಹಾಕ್ತೀರಾ, ಇಲ್ಲೂ ಎಕ್ಸ್ ಜಾಗದಲ್ಲಿ 0 ಆಗುತ್ತೆ, ಕಂಪ್ಲೀಟ್ 0 ಆಗುತ್ತೆ. ಸೊ ಏನು ಟರ್ಮ್ ಉಳಿಯಲ್ಲ, ನಥಿಂಗ್ ಟು ವರಿ. ಸೊ ದ್ಯಾಟ್ ಗಿವ್ಸ್ 4 ಟೈಮ್ಸ್ ಇದು 0 ಆಗುತ್ತೆ, ಈ ಟರ್ಮ್ 0 ಆಗುತ್ತೆ. ಎ ಬೈ ಎ 1 ಆಗುತ್ತೆ, ಸೈನ್ ಇನ್ವರ್ಸ್ 1. ಸೈನ್ ಇನ್ವರ್ಸ್ 1 ಇಸ್ ನಥಿಂಗ್ ಬಟ್ ಪೈ ಬೈ 2. ಸೊ ಫೈನಲಿ ಏನು ಉಳಿಯುತ್ತೆ, ಎ ಸ್ಕ್ವೇರ್ ಬೈ 2 ಇಂಟು ಪೈ ಡಿವೈಡೆಡ್ ಬೈ 2. ಸೈನ್ ಇನ್ವರ್ಸ್ 1 ನೋಡು, ಇಲ್ಲಿ ಈ ಜಾಗದಲ್ಲಿ ಸೈನ್ ಇನ್ವರ್ಸ್ 1 ಬಂದ್ಬಿಟ್ಟು ಪೈ ಬೈ 2 ಆಗುತ್ತೆ. ಪೈ ಬೈ 2 ಹಾಕಿದೆ, 2 2s 4, ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಪೈ ಎ ಸ್ಕ್ವೇರ್. ಸೊ ಏರಿಯಾ ಆಫ್ ದ ಸರ್ಕಲ್ ಲಾಸ್ಟಲ್ಲಿ ಕನ್ಕ್ಲೂಷನ್ನು, ಇಲ್ಲಿ ಬರೆಯೋದಕ್ಕೆ ಜಾಗ ಇಲ್ಲ. ಏರಿಯಾ ಆಫ್ ದ ಸರ್ಕಲ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬರಿತೀನಿ. ಏರಿಯಾ ಆಫ್ ದ ಸರ್ಕಲ್ ಈಸ್ ಈಕ್ವಲ್ ಟು ಪೈ ಟೈಮ್ಸ್ ಎ ಸ್ಕ್ವೇರ್, ಸ್ಕ್ವಯರ್ ಯೂನಿಟ್ಸ್. ನೋಡಿ ಅರ್ಥ ಆಯ್ತಾ, ಸ್ಕ್ವಯರ್ ಯೂನಿಟ್ಸ್. ಎಷ್ಟು ಈಸಿಯಾಗಿದೆ, ಸಿಂಪಲ್ ಆಗಿದೆ ನೋಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಕೊಟ್ಟಿರೋಂಥ ಕರ್ವು. ನನಗೆ ಈ ಏರಿಯಾ ಬೇಕು, ಇಲ್ಲಿ ಶೇಡ್ ಮಾಡಿರೋಂತಹ ಏರಿಯಾ ಬೇಕು. 4 ಟೈಮ್ಸ್ ಏರಿಯಾ ಆಫ್ ದ ಓ ಎ ಬಿ ಎ, ಓ ಎ ಬಿ ಇಂದ ಓಗೆ, ಓ ಇಂದ ಶುರುವಾಗಿ ಎಗೆ ಹೋಗ್ತೀರಾ, ಎ ಇಂದ ಬಿಗೆ ಹೋಗ್ತೀರಾ, ಬಿ ಇಂದ ಮತ್ತೆ ವಾಪಸ್ಸು ಹೋಗಿ ಬರ್ತೀರಾ. ಸೊ ಇಷ್ಟು ಬೇಕು, ಇಷ್ಟು 4 ಪಟ್ಟು ತೊಗೊಳ್ಬೇಕು. ಸೊ ಇಂಟಿಗ್ರೇಷನ್ 0 ಟು ಎ ಮಾಡ್ಕೊಳ್ತೀರಾ, ವೈ ಡಿ ಎಕ್ಸ್. ವೈ ಅಂದರೆ ಏನು, ಫ್ರಮ್ ದ ಕರ್ವ್ ತೊಗೊಳ್ಬೇಕು, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರು ಇಂಟಿಗ್ರೇಷನ್ ನಿಮಗೆ ಗೊತ್ತಿರಬೇಕು. ಸೊ ಇಂಟಿಗ್ರೇಟ್ ಮಾಡ್ತೀರಾ, ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 0 ಆಗುತ್ತೆ. ಫಸ್ಟ್ ಟರ್ಮು ಸೈನ್ ಇನ್ವರ್ಸ್ 1 ಬರುತ್ತೆ, ಸೈನ್ ಇನ್ವರ್ಸ್ 1 ಪೈ ಬೈ 2 ಬರುತ್ತೆ. ಸೇಮ್ ಟೈಪ್ ಆಫ್ ಎಕ್ಸ್ಪ್ಲನೇಷನ್ ಇವನ್ ಫಾರ್ ದ ಎಲಿಪ್ಸ್ಗೂ ಕೂಡ ಸೇಮ್ ಟೈಪ್ ಆಫ್ ಎಕ್ಸ್ಪ್ಲನೇಷನ್ ಬರುತ್ತೆ. ಒಂಚೂರು ವೇರಿಯೇಷನ್ ಆಗಿ ವ್ಯಾಲ್ಯೂಸ್ ಬರುತ್ತಲ್ಲಿ, ಆ ವ್ಯಾಲ್ಯೂಸ್ ಬಂದಾಗ ಏನು ಮಾಡಬೇಕು ಅದನ್ನು ನೋಡ್ಕೊಳ್ಳಿ. ಸೊ ನೀವು ಏರಿಯಾ ಆಫ್ ದ ಸರ್ಕಲ್ ಕಂಡುಹಿಡಿತೀರಾ ಯೂಸಿಂಗ್ ಇಂಟಿಗ್ರೇಷನ್ ಮೆಥಡ್, ವೆರಿ ಇಂಪಾರ್ಟೆಂಟು. ನೀವು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ, ಯೂಸಿಂಗ್ ಇಂಟಿಗ್ರೇಷನ್ ಮೆಥಡ್ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ಇಂಟಿಗ್ರೇಷನ್ ಯೂಸ್ ಮಾಡಿ ನೀವು ಏರಿಯಾ ಕಂಡುಹಿಡಿತಾರೆ. ಏರಿಯಾ ಈಸ್ ಪೈ ಎ ಸ್ಕ್ವೇರ್ ಯೂನಿಟ್ಸ್. ನೋಡಿ ಅರ್ಥ ಆಯ್ತಾ, ಸ್ಟ್ಯಾಂಡರ್ಡ್ ಕ್ವೆಶನ್ನು, 5 ಮಾರ್ಕ್ಸ್ ಕ್ವೆಶನ್ನು, ಫಿಕ್ಸ್ಡ್ ಕ್ವೆಶನ್ನು. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ನಿಮ್ಗೆ ಇದೊಂದು ಇಂಟಿಗ್ರೇಷನ್ ಗೊತ್ತಿರಬೇಕು, ಇದೊಂದೇ ಇಂಟಿಗ್ರೇಷನ್ ನಿಮ್ಗೆ ಗೊತ್ತಿರಬೇಕಾಗಿರೋದು ನೋಡಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ. ಫೈನ್. Now find the area of the smaller part of the circle x square plus y square is equal to a square cut off by the line x is equal to a by 2 ಅಂತ ಕೊಟ್ಟಿದ್ದಾರೆ. ಸೊ ನಾನು ಸೊಲ್ಯೂಷನ್ ಸರ್ಕಲ್ ಹಾಕೊಳ್ಳೋಣ. x axis, y axis. Now line x is equal to ಇಲ್ಲಿ 0, ಇದು a of a comma 0, ಇಲ್ಲಿ b. ಸೊ ಲೈನ್, ಒಂದು ಲೈನ್ ಇದೆ, that line is nothing but this line is a by 2, x is equal to a by 2. So they want the area from a by 2, a divided by root 2, ಇಲ್ಲಿಂದ ಇಲ್ಲಿಗೆ. ಸೊ ಈ ಏರಿಯಾ ಬೇಕು, ಸ್ಮಾಲರ್ ಪಾರ್ಟ್ ಅಂತ ಕೇಳಿದ್ದಾರೆ. ಸೊ ದಟ್ಸ್ ದ ರೀಸನ್ ವಿ ಇಂಟಗ್ರೇಟ್ ಫ್ರಮ್ ಎ ಬೈ 2, ಇಲ್ಲಿಂದ ಎ ಡಿವೈಡೆಡ್ ಬೈ ರೂಟ್ 2 ಇಂದ ಎಗೆ ಇಂಟಗ್ರೇಟ್ ಮಾಡ್ತೀವಿ. ಈ ರೀಜನ್ನ ಕಂಡುಹಿಡಿಬೇಕು. ಸೊ ರಿಕ್ವೈರ್ಡ್ ಏರಿಯಾ ಎ ಈಸ್ ಈಕ್ವಲ್ ಟು ಟ್ವೈಸ್ ಎಲ್ಲಿಂದ ಎ ಬೈ ರೂಟ್ 2 ಇಂದ ಎ. ಇದು ವ್ಯಾಲ್ಯೂ ನಿಮಗೆ ಗೊತ್ತಿದೆ y ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಸೊ y ಈಗ ತಾನೇ ಜಸ್ಟ್ ನಿಮಗೆ ಈಗ ಜಸ್ಟ್ ಗೊತ್ತಾಗಿದೆ, y ಈಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್, ಸರ್ಕಲ್ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಆದರೆ y ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ರೂಟ್ ಆಫ್ a square minus x square. So required area integration a by root 2 in the a ಗೆ root of a square minus x square dx, a square minus x square dx. ನಾವು ಈಗ ಇಂಟಿಗ್ರೇಷನ್, ಈಗ ಜಸ್ಟ್ ನಾನು ಹೇಳಿದೆ ನಿಮಗೆ ಇಂಟಿಗ್ರೇಷನ್ ಮಾಡೋದು. ರೂಟ್ ಆಫ್ a square minus x square ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ ಅಂತ, 2 x by 2
ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಬೇಕು ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಲಿಮಿಟ್ಸ್ ಏನು ಹಾಕಬೇಕು ಎ ಬೈ ರೂಟ್ 2 ಇಂದ ಎಗೆ ಎ ಬೈ ರೂಟ್ 2 ಇಂದ ಎಗೆ ನೀವು ಲಿಮಿಟ್ಸನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾವು ಅಪ್ಪರ್ ಲಿಮಿಟ್ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಬರಿತೀನಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಎ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎ ಬೈ ಎ ಮೈನಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಎಕ್ಸ್ ಎಲ್ಲಿ ಇದೆಯೋ ಅಲ್ಲಿ ಎ ಹಾಕಿ ಎ ಬೈ ರೂಟ್ 2 ಡಿವೈಡೆಡ್ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ 2 ಮೈನಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಎ ಬೈ ರೂಟ್ 2 ಎ ಡಿವೈಡೆಡ್ ಬೈ ಎ ರೂಟ್ 2 ಕ್ಲೋಸ್ ದಿ ಬ್ರ್ಯಾಕೆಟ್. ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದಾಗ ಎಲ್ಲೆಲ್ಲಿ ಏನೇನಾಗುತ್ತೆ ನೋಡ್ಕೊಳ್ಳಿ. ಇದು 0 ಆಯಿತಾ. ಸೈನ್ ಇನ್ವರ್ಸ್ 1 ಇಲ್ಲಿ 1 ಅಂದರೆ ಇಲ್ಲಿ ಪೈ ಬೈ 2 ಬರುತ್ತಾ, ಪೈ ಬೈ 2 ಹಾಕ್ಕೊಳ್ಳಿ. ಇಲ್ಲಿ ಎ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಒಂದು ಎ ಸ್ಕ್ವೇರ್ ಬೈ 2 ಹೋದರೆ ಎ ಸ್ಕ್ವೇರ್ ಬೈ 2 ಉಳ್ಕೊಳ್ಳುತ್ತಲ್ವಾ. ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ಸಿಂಪ್ಲಿಫೈ ಮಾಡಿ. ಮತ್ತು ಇಲ್ಲಿ ಎ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಸೈನ್ ಇನ್ವರ್ಸ್ 1 ಬೈ ರೂಟ್ ಅಂದರೆ ಪೈ ಬೈ 4 ಬರುತ್ತೆ. ಇಲ್ಲಿ ಪೈ ಬೈ 4. ಇಷ್ಟು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲಿ ಏರಿಯಾ ಆಫ್ ದ ರಿಕ್ವೈರ್ಡ್ ರೀಜನ್ ಎ ಈಸ್ ಈಕ್ವಲ್ ಟು ಆನ್ಸರ್ ಬರಿತೀನಿ ನಾನು ಎ ಸ್ಕ್ವಯರ್ ಬೈ 2 ಪೈ ಬೈ 2 ಮೈನಸ್ 1 ಇಷ್ಟು ಬರುತ್ತೆ. ಸಿಂಪ್ಲಿಫೈ ಮಾಡಿ ಆಯಿತಾ, ಮಾಡ್ತೀರಲ್ವಾ. ಸೊ ಇಲ್ಲಿ 0 ಆಗುತ್ತೆ, ಇಲ್ಲಿ ಪೈ ಬೈ 2 ಆಗುತ್ತೆ. ಸೊ ಪೈ ಬೈ 2 ಎ ಸ್ಕ್ವೇರ್ ಬೈ 4 ಆಗುತ್ತೆ. ಇಲ್ಲಿ ನೋಡಿ ಸಿಂಪ್ಲಿಫೈ ಮಾಡಬೇಕು, ನೀವು ಮಾಡಿದ್ರೆ ಬರುತ್ತೆ 100%. ಸೊ ಪೈ ಎ ಸ್ಕ್ವೇರ್ ಬೈ 4 ಆಯಿತಾ. ಮತ್ತು ಇಲ್ಲಿ 2 ರೂಟ್ 2 ಮೈನಸ್ ಎ 2 ರೂಟ್ 2 ರೂಟ್ ಆಫ್ ಎ ಸ್ಕ್ವೇರ್ ಮತ್ತು ಒಂದು ಎ ಸ್ಕ್ವೇರ್ ಆಯಿತು. ಇಲ್ಲೊಂದು 2 ರೂಟ್ 2 ಬಂದು ಸೇರಿಕೊಳ್ಳುತ್ತೆ. 2 ರೂಟ್ 2 ಮೈನಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಪೈ ಬೈ 4 ಇದು ಪೈ ಬೈ 4 ಇಷ್ಟು ನೋಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನಷ್ಟು ನಾನು ಚೂರು ಸಿಂಪ್ಲಿಫೈ ರೂಟ್ 2 ಸೇರಿದ್ರೆ 2 ಆಗುತ್ತೆ ಮತ್ತು 4 ಆಗುತ್ತೆ. ಇದು ಎ ಸ್ಕ್ವೇರ್ ಬೈ 4 ಆಗುತ್ತೆ. ಇಲ್ಲಿ ಎ ಸ್ಕ್ವೇರ್ ಬೈ 4 ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ ಈಸ್ ಎ ಸ್ಕ್ವೇರ್ ಬೈ 2 ಇಂಟು ಪೈ ಬೈ 2 ಟೈಮ್ಸ್ ಮೈನಸ್ 1 ಸ್ಕ್ವಯರ್ ಯೂನಿಟ್ಸ್ ಬರುತ್ತೆ. ಟ್ರೈ ಮಾಡ್ತೀರಲ್ವಾ. ನೋಡಿ ಸಿಂಪಲ್ ಇದೆ ನೋಡಿ. ಇಲ್ಲಿ ಇದು ಗೊತ್ತಿರಬೇಕು ನಿಮಗೆ, ಈ ಇಂಟಿಗ್ರೇಷನ್ ಗೊತ್ತಿರಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಈ ಇಂಟಿಗ್ರೇಷನ್. ಆಮೇಲೆ ಎಲ್ಲಿಂದ ಎ ಬೈ ರೂಟ್ 2 ಒಂದು ಲೈನ್ ಬರೀತೀನಿ ಎ ಬೈ ರೂಟ್ 2 ಅಂತ. ಈ ಲೈನಿಂದ ಇಲ್ಲಿಗೆ ಏರಿಯಾ ಬೇಕಾಗಿರೋದು. ಅದು ಡಬಲ್ ಯಾಕೆ ತೊಗೊಳ್ತೀವಿ, ಇಲ್ಲಿ ಏನು ಬಂದಿದೆಯೋ ಅದೇ ಪೀಸು ಇಲ್ಲೂ ಬರಬೇಕು. ಸೊ ಅದರಿಂದ ಡಬಲ್ ದ ಸ್ಮಾಲರ್ ಪಾರ್ಟ್ ಅವ್ರು ಕೇಳಿರೋದು. ದಿಸ್ ಈಸ್ ಯೂಸಿಂಗ್ ಬೈ ಇಂಟಿಗ್ರೇಷನ್ ಮೆಥಡ್. ನೋಡಿ ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವೆಶನ್ಗೆ ಹೋಗಲಾ. ಸಾಲ್ವ್ ಮಾಡ್ತೀರಲ್ವಾ. ಇದನ್ನೊಂದು ಲಾಸ್ಟಲ್ಲಿ ಇದನ್ನೊಂದು ಚೂರು ಸಿಂಪ್ಲಿಫೈ ಮಾಡ್ಕೊಳ್ಳಿ ನೀವೇನೆ ಆಯಿತಾ. ಸಿಂಪ್ಲಿಫೈ ಮಾಡಿ ಫೈನಲಿ ಇಷ್ಟು ಆನ್ಸರ್ ಬರಬೇಕು. ಗಾಟ್ ಇಟ್. ಫೈನ್. ನೆಕ್ಸ್ಟ್ ಕ್ವೆಶನ್ನು ನೋಡಿ. ಎಲ್ಲದಕ್ಕೂ ಇದೊಂದೇ ಇಂಟಿಗ್ರೇಷನ್ ಬೇಕಾಗಿರೋದು. ಮತ್ತೆ ರಿಪೀಟೇಟಿವ್ ಹೇಳ್ತಾ ಇದ್ದೀನಿ, ಇದೊಂದೇ ಇಂಟಿಗ್ರೇಷನ್ನೇ ಬೇಕಾಗಿರೋದು. ನೆಕ್ಸ್ಟ್ ಕ್ವೆಶನ್ನು ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್. ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್. ಸೊ ಸೊಲ್ಯೂಷನ್ ನೋಡಿ. ಎಲಿಪ್ಸ್ ಅಂತ ಹೇಳಿದರೆ ಡಯಾಗ್ರಾಮ್. ಎಲಿಪ್ಸ್ ಬಗ್ಗೆ ನಿಮಗೆ ಕ್ಲಿಯರ್ ಐಡಿಯಾ ಇರಬೇಕು. ಆರಿಜಿನ್ ಎ, ಇದು ಬಿ, ಇದು ಎ ಕಾಮ 0. ಇಲ್ಲಿಂದ ಇಲ್ಲಿಗೆ ಎ ಆರಿಜಿನಿಂದ ಎಗೆ ಲೆಂತ್ ಎ ಆಗುತ್ತೆ. ಇಲ್ಲಿ 0 ಕಾಮ ಬಿ. ನಮಗೆ ಬೇಕಾಗಿರೋದು ಏನು, ಏರಿಯಾ. ಏರಿಯಾ ಏನಿದೆ
ಇದು ವೈ ಸ್ಟ್ರೈಪ್ ತೊಗೊಳ್ತೀನಿ, ಇದು ವೈ ಸ್ಟ್ರೈಪ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್. ನಾವು ನಿಮಗೆ ಗೊತ್ತಿದೆ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ನಿಮಗೆ ವೈ ಬೇಕಲ್ವಾ? ವೈ ಬೇಕು ಅಂತಂದರೆ ಏನು ಮಾಡ್ತೀರಾ? 1 ಮೈನಸ್ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್, ಇಲ್ಲಿ ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಇರುತ್ತೆ. ಸೊ ವೈ ಬೇಕು ಅಂದರೆ ಫೈನಲಿ ಏನು ಮಾಡ್ತೀರಾ? ಸಿಂಪ್ಲಿಫೈ ಮಾಡ್ತೀರಾ. ಈ ಎ ಸ್ಕ್ವಯರ್ನ ಕ್ರಾಸ್ ಮಲ್ಟಿಪ್ಲೈ ಇಲ್ಲಿ ಮಾಡಿ, ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್, ಅದಕ್ಕೆ ಸ್ಕ್ವಯರ್ ರೂಟ್ ಬರುತ್ತೆ. ಸ್ಕ್ವಯರ್ ರೂಟ್ ಆಫ್ ಈ ಬಿ ಸ್ಕ್ವಯರ್ ಇಲ್ಲಿ ಬರುತ್ತೆ, ಬಿ ಸ್ಕ್ವಯರ್ ಆಗುತ್ತೆ, ಇಲ್ಲಿ ಎ ಸ್ಕ್ವಯರ್ ಆಗುತ್ತೆ. ಸ್ಕ್ವಯರ್ ರೂಟ್ ತೆಗೆದಾಗ ಬಿ ಬೈ ಎ ಉಳಿಯುತ್ತೆ. ಸೊ ವೈ ಈಸ್ ಈಕ್ವಲ್ ಟು ಬಿ ಬೈ ಎ ಟೈಮ್ಸ್ ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಇಷ್ಟು ಗೊತ್ತಿರಬೇಕು ನಿಮಗೆ. ಸೊ ಇಂಟಿಗ್ರೇಷನ್ ಏರಿಯಾ ಆಫ್ ದ ಎಲಿಪ್ಸ್ ಬೇಕಾಗಿರೋದು, ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು 4 ಟೈಮ್ಸ್ ದ ಏರಿಯಾ ಆಫ್ ಓ ಎ ಬಿ ಓ, ಕರೆಕ್ಟ್ ಅಲ್ವಾ? ಸೊ 4 ಟೈಮ್ಸ್ ಎಲ್ಲಿಂದೆಲ್ಲಿಗೆ 0 to a y with respect to dx. ಬಟ್ ವಾಟ್ ಈಸ್ ವೈ? ವೈ ಅಂದರೆ ಏನು? 0 to a, y is nothing but b by a root of a square minus x square dx. ನಾವು 4 times b by a ಆಚೆ ಇರಲಿ, ಇಂಟಿಗ್ರೇಷನ್ ಮಾಡಿದ್ರೆ ಎ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಎಕ್ಸ್ ಬೈ 2 ಬರಿತೀರಾ, ರೂಟ್ನ ಬರಿತೀರಾ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರಿತೀರಾ, ಪ್ಲಸ್ ಎ ಸ್ಕ್ವೇರ್ ಬೈ 2 ಬರಿತೀರಾ, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಬರಿತೀರಾ, ಲಿಮಿಟ್ 0 to a. ಈಗ ಎಲ್ಲೆಲ್ಲಿ ಆಯಿತಾ ಎ ಎಕ್ಸ್ ಇದೆಯೋ ಅಲ್ಲಿ ಎ ಹಾಕ್ತೀವಿ. ಎ ಹಾಕಿದ್ರೆ ಫಸ್ಟು ಈ ಟರ್ಮ್ 0 ಆಗುತ್ತೆ, ಎ ಸ್ಕ್ವಯರ್ ಬೈ ಸೈನ್ ಇನ್ವರ್ಸ್ ಎ ಹಾಕಿದಾಗ 1 ಆಗುತ್ತೆ ಇಲ್ಲಿ ಅಪ್ಪರ್ ಲಿಮಿಟ್, ಮೈನಸ್ ಲೋವರ್ ಲಿಮಿಟ್ ಎಲ್ಲೇ ಹಾಕಿದ್ರೂ ಕೂಡ 0 ಉಳ್ಕೊಳ್ಳುತ್ತೆ, 0ನೇ ಉಳ್ಕೊಳ್ಳೋದು. ಸೊ ಇಲ್ಲಿ ಸೈನ್ ಇನ್ವರ್ಸ್ 1 ಏನಾಗುತ್ತೆ? ಸೈನ್ ಇನ್ವರ್ಸ್ 1 ಬಂದುಬಿಟ್ಟು ಪೈ ಬೈ 2 ಆಗುತ್ತೆ. ಸೊ ಪೈ ಬೈ 2. ಫೈನಲ್ ಆನ್ಸರ್ ಈಸ್ 4 times b by a square by 2 into pi by 2. 2 2s are 4, 4 ಕ್ಯಾನ್ಸಲ್ ಆಯಿತು, ಇಲ್ಲಿ a ಕ್ಯಾನ್ಸಲ್ ಆಯಿತು, ಇಲ್ಲಿ a ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ವಿ ಆರ್ ಲೆಫ್ಟ್ ಔಟ್ ವಿತ್ pi times a b. ನೋಡಿ ಎ ಉಳ್ಕೊಳ್ತು, ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಎ ಉಳ್ಕೊಳ್ತು, ಬಿ. ಸೊ ಏರಿಯಾ ಆಫ್ ದ ಎಲಿಪ್ಸ್ ಸ್ಕ್ವಯರ್ ಯೂನಿಟ್ಸ್. ನೋಡಿ ಅರ್ಥ ಆಯ್ತಾ? ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ? ನೋಡಿ ಏನು ಮಾಡಿದ್ವಿ? ಏರಿಯಾ ಆಫ್ ಓ ಎ ಬಿ ಫಸ್ಟು y ಈಸ್ ಈಕ್ವಲ್ ಟು ಬಿ ಬೈ ಎ ಬರ್ಕೊಳ್ಳೋದು ಗೊಳ್ತೀವಿ. ಬಿ ಬೈ ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಏರಿಯಾ ಆಫ್ ಓ ಎ ಬಿ 4 ಟೈಮ್ಸ್ ತೊಗೊಳ್ಬೇಕು. y ಅಂದರೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಬಿ ಬೈ ಎ ಆಚೆ ಬರ್ಕೊಳ್ತೀರಾ. ಬಿ ಬೈ ಎ ಇಂಟಿಗ್ರೇಷನ್ ನಿಮ್ಗೆ ಗೊತ್ತಿರಬೇಕು. ನೋಡಿ ನಿಮಗೆ ಪ್ರತಿ ಸಲ ಹೇಳಿದ್ದು ಈ ಇಂಟಿಗ್ರೇಷನ್ ಗೊತ್ತಿರಬೇಕು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದಾಗ ಏನು ಬರುತ್ತೆ? ಎಕ್ಸ್ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ. ಇದೊಂದು ಸ್ಟ್ಯಾಂಡರ್ಡ್ ಆಗಿ ನೀವು ನೆನ್ಪಿಟ್ಕೊಂಡಿರಬೇಕು. ಇದೊಂದು ಗೊತ್ತಿದ್ರೆ ನಿಮಗೆ 5 ಮಾರ್ಕ್ಸು ಫಿಕ್ಸ್ಡ್ ಅಂತಾನೆ. ನೋಡಿ ಗೊತ್ತಾಗ್ತಾ ಇದೆಯಾ? ಅಂದರೆ ನೀವು ಸರ್ಕಲ್ದು ಕೇಳಿದ್ರು ಎಲಿಪ್ಸ್ದು ಕೇಳಿದ್ರು ಕೂಡ ಈಸಿಯಾಗಿ ಮಾಡಬಹುದು. ಒಂದೇ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ಸೊ ಫೈನಲಿ ಇಲ್ಲಿ ಪೈ ಬೈ 2 ಬರುತ್ತೆ, ಇಲ್ಲಿ ಎ ಕ್ಯಾನ್ಸಲ್ ಆಗಿ ಒಂದು ಎ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 2s are 4, ಇಲ್ಲೂ 4 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಬಿ ಎ ಪೈ. ಸೊ ಪೈ ಟೈಮ್ಸ್ ಎ ಬಿ ಸ್ಕ್ವಯರ್ ಯೂನಿಟ್ಸ್ ಆಗುತ್ತೆ. ನೋಡಿ ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣವಾ? ಈಗ ಎಲಿಪ್ಸ್ ಅರ್ಥ ಆಯ್ತಲ್ವಾ? ಎಲಿಪ್ಸ್ದು ಮತ್ತು ಸರ್ಕಲ್ನ ಪ್ರಾಕ್ಟೀಸ್ ಮಾಡಿ, ಮತ್ತು ಅದ್ರ ಜೊತೆಗೆ ಸರ್ಕಲ್ ಜೊತೆಗೆ ಒಂದು ಲೈನ್ ಕೊಡುವಂಥದ್ದು, ಎಲಿಪ್ಸ್ ಜೊತೆಗೆ ಒಂದು ಲೈನ್ ಕೊಡುವಂಥದ್ದು ಪ್ರಾಬ್ಲಮ್ನ ಬರುತ್ತವೆ, ಸಾಲ್ವ್ ಮಾಡಬೇಕಾಗುತ್ತೆ. ನಾವು ಇದೇ ಥರ ಪ್ರಾಬ್ಲಮ್ಮು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏರಿಯಾ ಆಫ್ ದ ಎಲಿಪ್ಸ್ ಎ ಈಸ್ ಈಕ್ವಲ್ ಟು ಪೈ ಟೈಮ್ಸ್ ಎ ಬಿ ಸ್ಕ್ವಯರ್ ಯೂನಿಟ್ಸ್ ಬಂತಾ? ಇದೇ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಇದೇ ಥರ ನೀವು ಈ ಎಲಿಪ್ಸ್ ಏನು ಮಾಡಿದಾರೆ ಅದೇ ಎಕ್ಸ್ಪ್ಲನೇಷನ್ನ ನೀವು ಸಾಲ್ವ್ ಮಾಡಿ, ಇಲ್ಲಿ ಎ ಜಾಗದಲ್ಲಿ 4 ಇದೆ, ಬಿ ಜಾಗದಲ್ಲಿ 3 ಇದೆ ಅಂತ ಒಂದು. ಏರಿಯಾ ಈಸ್ ಈಕ್ವಲ್ ಟು ಪೈ ಟೈಮ್ಸ್
4 into 3 that is nothing but 12 pi square units. ಇದನ್ನು ಕೂಡ ನೀವು ಮಾಡ್ಬೋದು. ನೀವು ಒಂದನ್ನು ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತಲೇ ಪ್ರೂವ್ ಮಾಡಿಬಿಟ್ಟು ಕೊನೆಗೆ ಎ ಜಾಗದಲ್ಲಿ 4 ಇದೆ, ಬಿ ಜಾಗದಲ್ಲಿ 3 ಇದೆ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ 12 ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆದು ಬಿಡ್ಬೋದು. ಒಂದು ವರ್ಷ ಎಕ್ಸಾಮಲ್ಲಿ ಕೇಳಿದರೆ ಫೈಂಡ್ ದ ಏರಿಯಾ ಆಫ್ ದ ಎಲಿಪ್ಸ್ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಮಾಡಿ ಕೊನೆಗೆ ಎನ್ಸ್ ಫೈಂಡ್ ದ ಏರಿಯಾ ಆಫ್ ದ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಬೈ 9 ಇಸ್ ಈಕ್ವಲ್ ಟು 1 ಅಂತ ಕೇಳಿದ್ದಾರೆ. ಹಾಗೇನು ಮಾಡಬೇಕು, ನೀವು ಆ್ಯಸ್ ಯೂಶ್ವಲ್ ಈಗ ಏನು ಮಾಡಿದೆ ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಬೇಕು. ಮತ್ತು ಎ ಜಾಗದಲ್ಲಿ 4 ತೊಗೊಳ್ಳಿ, ಬಿ ಜಾಗದಲ್ಲಿ 3 ತೊಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ಮುಗೀತು. ಅಕಸ್ಮಾತ್ ಬರೀ ಇಷ್ಟೇ ಕ್ವಶನ್, ಸರ್ ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಎಲಿಪ್ಸ್ ಅಂತ ಈ ಥರ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ ಅಂತಂದರೆ ನೀವು ಇದೇನು ಕಲ್ತಿದ್ದೀರೋ ಇದನ್ನೇ ಎಕ್ಸ್ಪ್ಲನೇಷನ್ ಕೊಟ್ಟು ಎ ಜಾಗದಲ್ಲಿ 4 ಬಿ ಜಾಗದಲ್ಲಿ 3 ತೊಗೊಳ್ಳಿ ಅಂತ ತೊಗೊಂಡು ಮಾಡ್ಬೋದು. ಯಾಕಂದರೆ ನೀವು ಇದನ್ನೊಂದನ್ನು ಕಲ್ತಿದ್ರೆ ಇದನ್ನು ಕಲ್ತಿದ್ರೆ ಇವೆರಡೂ ಪ್ರಾಬ್ಲಮ್ನಿಗೂ ಅದನ್ನು ಅಪ್ಲೈ ಮಾಡ್ಬೋದು. ನೋಡಿ, 2 ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲಿ ಎ ಜಾಗದಲ್ಲಿ ಏನು ತೊಗೊಳ್ತೀರಾ, 2 ತೊಗೊಳ್ಳಿ, ಬಿ ಜಾಗದಲ್ಲಿ 3 ತೊಗೊಳ್ಳಿ. ವೆರಿ ಸಿಂಪಲ್. ಏರಿಯಾ ಈಸ್ ಈಕ್ವಲ್ ಟು ಪೈ ಟೈಮ್ಸ್ 2 into 3 ದಟ್ ಈಸ್ ನಥಿಂಗ್ ಬಟ್ 6 pi ಸ್ಕ್ವಯರ್ ಯೂನಿಟ್ಸ್. ಮಾಡ್ತೀರಲ್ವಾ? ಸೊ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಇವೆರಡು ಫೋರ್ತ್ ಎಕ್ಸಸೈಸ್ ಪ್ರಾಬ್ಲಮಲ್ಲಿ 4th ಮತ್ತು 5th ನೀವು ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಸೇಮ್ ಎಕ್ಸ್ಪ್ಲನೇಷನ್ ಕೊಡಿ, ಏನು ಎಕ್ಸ್ಪ್ಲನೇಷನ್ ಇದನ್ನು ಕೊಟ್ಟಿದ್ದೀರೋ ಅದೇ ಎಕ್ಸ್ಪ್ಲನೇಷನ್ ನೀವು ಸಾಲ್ವ್ ಮಾಡ್ಬೋದು. ಎ ಜಾಗದಲ್ಲಿ ನಂಬರ್ಸ್ನ ಈ ಥರ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ದ್ಯಾಟ್ಸ್ ಮೋರ್ ದೆನ್ ಎನಫ್. ಯು ಹ್ಯಾವ್ ಪ್ರೂವ್ಡ್ ದ್ಯಾಟ್. ಗೊತ್ತಾಗ್ತಾ ಇದೆಯಲ್ವಾ? ಸೊ ಇದನ್ನು ಮತ್ತೆ ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಪ್ರಾಬ್ಲಮ್ನ. ಜಸ್ಟ್ ಪ್ರಾಕ್ಟೀಸ್ ದಿಸ್ ಪ್ರಾಬ್ಲಮ್, ಅಪ್ಲೈ. ಎ ಜಾಗದಲ್ಲಿ 4 ಬಿ ಜಾಗದಲ್ಲಿ 3 ತೊಗೊಳ್ಳಿ ಅಂತ ಹೇಳ್ಬಿಡ್ಬೋದು. ಫೈನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನಾವು ಫೈಂಡ್ ದ ಏರಿಯಾ ಆಫ್ ದ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್ ಜೊತೆಗೆ ಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ವೆರಿ ಸಿಂಪಲ್, ಆಯಿತಾ? ಸೇಮ್ ಟೈಪ್ ಎಕ್ಸ್ಪ್ಲನೇಷನ್ನು. ಎಲಿಪ್ಸು ನಾವು ಎಕ್ಸ್ ಈಸ್ ಈಕ್ವಲ್ ಟು 0 ಆರಿಜಿನಿಂದ, ಇದು ವೈ ಆ್ಯಕ್ಸಿಸ್, ಇದು ಎಕ್ಸ್ ಆ್ಯಕ್ಸಿಸ್. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ ಆರಿಜಿನಿಂದ. ಎಕ್ಸ್ ಈಸ್ ಈಕ್ವಲ್ ಟು ಎ ಇ, ಎಕ್ಸ್ ಈಸ್ ಈಕ್ವಲ್ ಟು ಎ ಇ ಕೊಟ್ಟಿದ್ದಾರೆ. ಎ ಇ. ಸೊ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ಏನು ಏರಿಯಾ ಬರುತ್ತೋ ಅದನ್ನು ನೀವು ಡಬಲ್ ಮಾಡಬೇಕಷ್ಟೇ. ಇಲ್ಲಿ ನಾನು ಎಸ್ ಅಂತ ತಗೊಳ್ತೀನಿ, ಇದು ಎಫ್ ಅಂತ ತಗೊಳ್ತೀನಿ, ಇದನ್ನು ಬಿ ಅಂತ ತಗೊಳ್ಳೋಣ, ಈ ಜಾಗದಲ್ಲಿ ಇ. ಸೊ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು, ಯು ನೋ ದ್ಯಾಟ್ ಇಲ್ಲಿ ಕೊಟ್ಟಿರೋದೇನೋ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು 1. ನಾವು ವೈ ಅಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ, ಬಿ ಬೈ ಎ ಗೊತ್ತಿದೆ, ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಈಗ ತಾನೇ ಎಲಿಪ್ಸ್ ಮಾಡಿದ್ಮಲ್ಲ, ವೈ ಅಂತ ಬರೆಯೋದು. ನಾವು ನಮಗೇನು ಬೇಕು ಈಗ, ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು ಡಬಲ್ ಬೇಕು, ಡಬಲ್ ಇಲ್ಲಿಂದ 0 ಇಂದ ಎ ಇ ತನಕ ವೈ ಟೈಮ್ಸ್ ಡಿ ಎಕ್ಸ್, ಡಬಲ್. ನಾವು ವಾಟ್ ಈಸ್ ಟು 0 ಟು ಎ ಇ, what is y? Y is b by a root of a square minus x square dx. Now 2 times b by a root of x square minus x square, ಈಗ ತಾನೇ ನಿಮಗೆ ಗೊತ್ತಿದೆ x by 2 root of a square minus x square ಬರೆಯಬೇಕು, ಪ್ಲಸ್ a square by 2 sin inverse x by a. Now 0 to a e. ನಾವು ಎಲ್ಲೆಲ್ಲಿ 2 times b by a, x ಜಾಗದಲ್ಲಿ a e by 2 ರೂಟ್ ಆಫ್ a ಸ್ಕ್ವಯರ್ ಮೈನಸ್ a ಸ್ಕ್ವಯರ್ e ಸ್ಕ್ವಯರ್ ಪ್ಲಸ್ a ಸ್ಕ್ವಯರ್ ಬೈ 2 ಸೈನ್ ಇನ್ವರ್ಸ್ e, a e ಬೈ a ಆಗುತ್ತೆ, e ಆಗುತ್ತೆ. ನಾವು x ಇರೋ ಜಾಗದಲ್ಲಿ 0 ಹಾಕಿದ್ರೆ ಫಸ್ಟ್ ಟರ್ಮ್ ಹೋಗುತ್ತೆ, ಎಕ್ಸ್ ಸೊ ಲೋವರ್ ಲಿಮಿಟ್ ಹೋಗುತ್ತೆ, ಬರೀ ಇಷ್ಟು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಇಷ್ಟು ಸಿಂಪ್ಲಿಫೈ ಮಾಡಬೇಕು. ನಿಮಗೆ ಇಲ್ಲೊಂದು ಕೊಟ್ಟಿದ್ದಾರೆ ಕಂಡೀಷನ್ನು, ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು 1 ಮೈನಸ್ ಇ ಸ್ಕ್ವೇರ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಫೈನಲಿ ಸಿಂಪ್ಲಿಫೈ ಮಾಡಿದ್ರೆ ಕೊನೆಗೆ ನಿಮಗೆ ಉಳ್ಕೊಳ್ಳುವಂಥದ್ದು ಏನು ಉಳ್ಕೊಳ್ಳುತ್ತೆ, ದ್ಯಾಟ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್. ಎ ಟೈಮ್ಸ್ ಬಿ ಸಿಂಪ್ಲಿಫೈ ಮಾಡಿ, ಇ ರೂಟ್ ಆಫ್ 1 ಮೈನಸ್ ಇ ಸ್ಕ್ವೇರ್ ಪ್ಲಸ್
ಸೈನ್ ಇನ್ವರ್ಸ್ ಇಷ್ಟನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ಸಿಂಪ್ಲಿಫೈ ಮಾಡಿ ಎ ಸ್ಕ್ವೇರ್ ಕಾಮನ್ ತೊಗೊಳ್ಳಿ, ಏನು ಆಚೆ ತೊಗೊಳ್ಳಿ. ಏನು ಆಚೆ ತಂದರೆ ಎನ ಕ್ಯಾನ್ಸಲ್ ಮಾಡ್ಬೋದು. ಕೊನೆಗೆ ಇಲ್ಲಿ ಒಂದು ಎ ಬರುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, 2 ಕ್ಯಾನ್ಸಲ್ ಆಗುತ್ತೆ. ಎಲ್ಲ ಸಿಂಪ್ಲಿಫೈ ಮಾಡಿ ಫೈನಲಿ ಎ ಬಿ ಇಂಟು ಇ ಟೈಮ್ಸ್ ರೂಟ್ ಆಫ್ 1 ಮೈನಸ್ ಇ ಸ್ಕ್ವೇರ್ ಪ್ಲಸ್ ಸೈನ್ ಇನ್ವರ್ಸ್ ಇ, ಇಷ್ಟು ಆನ್ಸರ್ ಬರುತ್ತೆ. ಜಸ್ಟ್ ಟ್ರೈ ಟು ಸಿಂಪ್ಲಿಫೈ ದೋಸ್. ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಸಿಂಪ್ಲಿಫೈ ಮಾಡಿ ನೋಡಿ. ಅರ್ಥ ಆಯ್ತಾ ನಿಮಗೆ ಈ ಪ್ರಾಬ್ಲಮ್ಸ್ ಎಲ್ಲನೂ? ಈಸಿಯಾಗಿದೆ, ಸ್ಕೋರಿಂಗ್ ಈಸಿ ಇದೆ, ಈ ಇಂಟಿಗ್ರೇಷನ್ ಗೊತ್ತಿರಬೇಕು. ವೆರಿ ಸಿಂಪಲ್ ನೋಡಿ, ಅರ್ಥ ಆಯ್ತಾ? ಸೊ ಫೈನ್. ತುಂಬ 5 ಮಾರ್ಕ್ಸ್ ಸ್ಕೋರ್ ಮಾಡೋದು ತುಂಬ ಈಸಿ ಇದೆ. ಒಂದೇ ಒಂದು ಇಂಟಿಗ್ರೇಷನ್ ಗೊತ್ತಿರಬೇಕು, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರು, ಯಾವುದು ಸರ್ಕಲ್ ಮತ್ತು ಎಲಿಪ್ಸ್ ಪ್ರಾಬ್ಲಮ್ಸ್ ಕೊಟ್ಟಾಗ. ಅದು ಬಿಟ್ಟು ಇನ್ನು ಯಾವ ಕ್ವೆಶನ್ಸನ್ನು ಕೇಳಬಹುದು 5 ಮಾರ್ಕ್ಸ್ಗೆ ಅಂತ ಆದರೆ, ನಾನು ನಿಮಗೆ ಅಸೈನ್ಮೆಂಟ್ ಅಂತ ಕೊಟ್ಟಿದ್ದೀನಿ. ದಯವಿಟ್ಟು ಈ ಅಸೈನ್ಮೆಂಟ್ಸ್ನ ಸಾಲ್ವ್ ಮಾಡಿ. ಇದು ಆಲ್ರೆಡಿ ನಾನು 3 ಮಾರ್ಕ್ಸ್ ವೀಡಿಯೋಸಲ್ಲಿ ಮಾಡಿದ್ದೀನಿ. ಇದರ